ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 81ನೇ ದಿನ ಎಪಿಸೋಡ್ 81 ನಲ್ಲಿ ಏನಾಗಿತ್ತು, ಯಾರ ನಿರ್ಧಾರಗಳು ತಪ್ಪಾಗಿತ್ತು, ಯಾರ ಆಟ ಚೆನ್ನಾಗಿತ್ತು, ಉಸ್ತುವಾರಿ ಅಂತ ಬಂದಾಗ ಚೈತ್ರಕರ್ ಏನ್ ಮಾಡಿದ್ರು, ಭವ್ಯ ಗೌಡ ಸ್ಟಾಂಡ್ ತಗೊಂತಾರೆ, ಲೈನ್ ಒಳಗಡೆ ಇದ್ರು ಅವಾಗ ಪಿಲ್ಲೋ ಇಸ್ಕೊಂಡ್ರ ಅಂತ ಅವ್ರು ಮಾಡಿದ್ದು ಸರಿನಾ? ಮತ್ತೆ ನಾಮಿನೇಷನ್ಸ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಸೆಲೆಬ್ ನಾಮಿನೇಟ್ ಮಾಡ್ಕೊಂತಾರೆ. ಇದು ಖಂಡಿತವಾಗ್ಲೂ ಯಾವ ರೀತಿ ಆಗಿತ್ತು, ಅಲ್ಲಿನ ಟೀಮ್ ಮೆಂಬರ್ಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತಾ? ಸ್ಪೆಷಲ್ ಆಗಿ ಬಿಗ್ ಬಾಸ್ ಗವರ್ಮೆಂಟ್ ಅನೌನ್ಸ್ಮೆಂಟ್ ಬರುತ್ತೆ, ನೀವು ಟೀಮ್ ಮೆಂಬರ್ಸ್ ನ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೋಬೇಕಂತ. ಮತ್ತೆ ತ್ರಿವಿಕ್ರಮ್ ಅವ್ರ ನಿರ್ಧಾರ ಸರಿಯಾಗಿತ್ತಾ? ಉಸ್ತುವಾರ ಮಾಡೋದ್ ಬಿಟ್ಟು ಭವ್ಯಗೌಡ ಇಂಟರ್ಫಿಯರ್ ಆಗಿದ್ದು ಸರಿನಾ? ಆದ್ರೆ ಆ ಲೈನ್ ಇಂದ ಹೊರಗಡೆ ಇದ್ರ ಒಳಗಡೆ ಇದ್ರ? ನಮ್ಮ ಐಶ್ವರ್ಯ ಅವರು ಎಲ್ಲಿಂದ ತಗೊಂಡ್ರ ಪಿಲ್ಲೋನ? ಇಲ್ಲಿ ಆಟ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ ತುಂಬಾ ಜನ ಎಡುತ್ತಾರೆ, ಬಟ್ ಉಸ್ತುವಾರಲ್ಲಿ ಎಡವಿದ್ಯಾರು? ಹನುಮಂತನ ಮತ್ತು ಚೈತ್ರನ? ಇಲ್ಲಿ ಖಂಡಿತವಾಗ್ಲೂ ಎಪಿಸೋಡ್ ಮೇಲೆ ಗೊತ್ತಾಗುತ್ತೆ. ಟಾಸ್ಕ್ ಅಂತ ಬಂದಾಗ ಕೊನೆ ಟಾಸ್ಕ್ ಅಲ್ಲಿ ಯಾರ ನಿರ್ಧಾರ ಹೇಗಾಗಿತ್ತು? ಬಿಗ್ ಬಾಸ್ ಅವರು ಬೇಕಂತಲೇ ಇಬ್ರು ತಂಡದ ನಾಯಕರು ಉಸ್ತುವಾರಿಗಳಾಗಿ ಮಾಡಬೇಕಂತ ಹೇಳ್ಕೊಟ್ರ. ಯಾಕಂದ್ರೆ ಚೈತ್ರಕ್ಕ ಆಡಕ್ಕೆ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಐಶ್ವರ್ಯ ಮತ್ತು ಭವ್ಯ ಅವರ ಮಾತುಗಳು ಬಂದಾಗ ಭವ್ಯ ಅವರು ಮ್ಯಾವ್ ಮ್ಯಾವ್ ಅಂತ ಬೆಕ್ಕು ಸೌಂಡ್ ಮಾಡ್ತಾರೆ. ಇದು ಸರಿಯಾಗಿತ್ತಾ? ಖಂಡಿತವಾಗ್ಲೂ ಇಂತ ಎಲ್ಲಾ ಪಾಯಿಂಟ್ಸ್ ಗಳ ಬಗ್ಗೆ ಮಾತಾಡೋಣ. ಸಂಕ್ಷಿಪ್ತವಾಗಿ ಬೇಡ, ಸಿಂಪಲ್ ಆಗಿ ಮಾತಾಡೋಣ. ಮೊದಲನೇದಾಗಿ ತಗೊಂತೀನಿ ನಾನು ಭವ್ಯ ಮತ್ತು ಐಶ್ವರ್ಯ ಇಬ್ರು ಮಾತಾಡಬೇಕಾದ್ರೆ ಭವ್ಯ ಗೌಡ ಅವರು ಪ್ರತಿ ಸಲನು ಇದನ್ನೇ ಮಾಡ್ತಾರೆ. ಇದು ತುಂಬಾ ತಪ್ಪು, ಓವರ್ ಆಗುತ್ತೆ, ಓವರ್ ಆಕ್ಟಿಂಗ್ ಆಗುತ್ತೆ. ಒಬ್ಬ ವ್ಯಕ್ತಿ ಎದುರುಗಡೆ ವ್ಯಕ್ತಿ ಮಾತಾಡಿದಾಗ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಡಿಪೆಂಡ್ ಮಾಡಿಲ್ಲ, ಸೈಲೆಂಟ್ ಆಗಿರು. ಅದ್ ಬಿಟ್ಬಿಟ್ಟು ಒಂದು ಪ್ರಾಣಿಗೊಳಿಸಿ ಮ್ಯಾವ್ ಮ್ಯಾವ್ ಅನ್ನೋದು ತುಂಬಾ ತಪ್ಪಾಗುತ್ತೆ. ಇದು ಹ್ಯೂಮನ್ ಬೀನ್ ಅಲ್ಲ. ಅದು ಖಂಡಿತವಾಗ್ಲೂ ಈ ರೀತಿ ವರ್ತನೆ ಮಾಡೋದು ತುಂಬಾ ತಪ್ಪಾಗುತ್ತೆ. ಈ ರೀತಿ ವರ್ತನೆ ಮಾಡಲೇಬಾರ್ದು. ಮಾತಾಡ್ತಾ ಇದ್ರೆ ಮಾತಾಡಿ ಮೇಡಮ್, ಅದಕ್ಕೇನಾಗುತ್ತೆ? ಮಾತಾಡೋದು ಕೂಡ ತಪ್ಪಂದ್ರೆ ಹೇಗೆ? ತಪ್ಪಂತಲ್ಲ, ಆ ರೀತಿ ರಿಯಾಕ್ಟ್ ಮಾಡಬಾರ್ದು, ರಿಯಾಕ್ಷನ್ ಮಾಡಬಾರ್ದು. ಇನ್ನೊಂದು ಬಂದ್ಬಿಟ್ಟು ಭವ್ಯ ಗೌಡ ಅವರು ಉಸ್ತುವಾರಿಗಳು ಮಾಡಬೇಕಾದ್ರೆ ಉಸ್ತುವಾರಿಗಳ ಅವರ ನಿರ್ಧಾರನ ಅವ್ರು ತಗೊಂತಾರೆ. ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿದ್ದು ತುಂಬಾ ತಪ್ಪು. ಯಾಕಂದ್ರೆ ಆ ಲೈನ್ ಅಲ್ಲಿ ಇದಾರೆ ಇಲ್ವಾ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ನೋಡಿರ್ತಾರೆ ನೋಡಿರಲ್ವೋ, ಆ ಟಾಸ್ಕ್ ಕಂಪ್ಲೀಟ್ ಆಗ್ತಾ ಇತ್ತು. ಕೇವಲ ಅವ್ರು ಮಾಡಿರುವಂತ ತಪ್ಪಿಂದಾನೆ, ಅಂದ್ರೆ ಭವ್ಯಗೌಡ ಅಂತಲ್ಲ, ಒಂದು ಉಸ್ತುವಾರಿಗಳ ತಪ್ಪುಗಳಿಂದಾನೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹನುಮಂತ ಹೇಳ್ತಾ ಇದಾರೆ, ಲೈನ್ ಇಂದ ಹೊರಗಡೆ ಇದ್ರು ಐಶ್ವರ್ಯ ಅವರು, ಆದ್ರಿಂದ ಇಬ್ರು ಹೊರಗಡೆ ಇದ್ರು ತಗೊಂಡ್ರು ಅಂತ ಹೇಳಿ. ಆದ್ರೆ ಇವ್ರು ಕೇಳ್ತಾ ಇಲ್ಲ, ಅಲ್ಲಿ ಎಲ್ಲರೂ ಸೈಲೆಂಟ್ ಇದ್ರು. ಬಟ್ ಭವ್ಯಗೌಡ ಒಂದು ಸ್ಟಾಂಡ್ ಇಂದಾನೆ ಆಟ ಬದಲಾಯ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಸೆಕೆಂಡ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರ ನಿರ್ಧಾರ ಹೇಗಾಗಿತ್ತಂದ್ರೆ ಖಂಡಿತವಾಗ್ಲೂ ತಪ್ಪು. ಅಲ್ಲಿರೋ 4 ಜನದಲ್ಲಿ ಫಸ್ಟ್ ಆಫ್ ಆಲ್ ನೀವೇ ನಿಮ್ಮನ್ನೇ ನನ್ನ ಹೆಸರು ನಾನು ತಗೊಂಡ್ ಅಂದ್ಬಿಟ್ರೆ ಹೇಗೆ? ಒಂದು ಕ್ಯಾಪ್ಟನ್ ಆಗಿ ಉಸ್ತುವಾರಿಗಳಾಗ್ಲಿ, ಇಲ್ಲ ಆಟದಲ್ಲಾಗ್ಲಿ, ಟಾಸ್ಕ್ ಅಲ್ಲಾಗ್ಲಿ ಚೈತ್ರಕನ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಾನು ಚೈತ್ರಕನ್ ನಾಮಿನೇಟ್ ಮಾಡ್ತೀನಿ ಅಂತ ನೀವು ಒಂದು ಮಾತು ಫಸ್ಟ್ ಒಂದು ಹೆಸರು ಹೇಳಿದ್ರೆ, ಯಾರಾದ್ರೂ ಒಬ್ಬರ ಹೆಸರು, ಚೈತ್ರಕಾಂತ್ ಅಲ್ಲ ಬೇರೆ ಯಾರ ಹೆಸರಾದ್ರು ಒಬ್ಬರ ಹೆಸರು ಹೇಳಿದ್ರೆ ನೀವು ಅವ್ರ ಹೆಸರು ಆಮೇಲೆ ಕೌಂಟಿಂಗ್ ವೋಟಿಂಗ್ ಆಗ್ತಾ ಇತ್ತು. ಅದ್ರಲ್ಲಿ ನೀವ್ ಯಾವಾಗಾದ್ರೆ ನನ್ನ ಹೆಸರು ನಾನೇ ತಗೊಂಡಿನ ಅಂತ ಹೇಳಿದ್ರು, ಅವಾಗ ಗೌತಮಿ ನನ್ನ ಹೆಸರು ನಾನು ತಗೊಂಡಿನ ಅಂತ ಹೇಳಿದ್ರು. ನೀವ್ಯಾರು? ಫಸ್ಟ್ ಆಫ್ ಆಲ್ ನೀವು ತಂಡದ ನಾಯಕರಾಗಿ ಯಾರಾದ್ರೂ ಒಬ್ಬರ ಹೆಸರು ತಗೊಂಡಿದ್ರೆ ಇನ್ನು ಇವರೆಲ್ಲ ಚೇಂಜ್ ಆಗ್ತಾ ಇತ್ತು. ಅಲ್ಲ, ಆಲ್ರೆಡಿ ಮಂಜಣ್ಣ ತಗೊಂಡಿದ್ದೆ ಚೈತ್ರ ಹೆಸರು, ಆಲ್ರೆಡಿ ಭವ್ಯಗೌಡ ತಗೊಂಡಿದ್ರು. ನೀವೊಬ್ಬರು ತಗೊಂಡಿದ್ರೆ ಚೈತ್ರ ಹೆಸರು ಕತೆ ಬಗ್ದೆ ಕಂಪ್ಲೀಟ್ ಆಗೋದಲ್ಲಿ. ಈ ರೀತಿ ಆಗಿತ್ತು. ಖಂಡಿತವಾಗ್ಲೂ ಸೆಲ್ಫ್ ನಾಮಿನೇಟ್ ತುಂಬಾ ತಪ್ಪು. ತ್ರಿವಿಕ್ರಮ್ ಅವರಿಗೆ ಸಾಟರ್ಡೆ ದಿನ ಫುಲ್ ಕ್ಲಾಸ್ ಇರುತ್ತೆ, ಇದಂತೂ ಸತ್ಯ. ಯಾಕಂದ್ರೆ ಆ ನಿರ್ಧಾರ ಅಲ್ಲಿರೋ ಕಂಟೆಸ್ಟೆಂಟ್ಗೂ ಇಷ್ಟ ಆಗಿಲ್ಲ, ಹೊರಗಡೆ ಇಡೋ ಪ್ರೇಕ್ಷಕರಿಗೂ ಇಷ್ಟ ಆಗಿಲ್ಲ. ಯಾಕಂದ್ರೆ ಆ ನಿರ್ಧಾರ ತಪ್ಪಾಗಿತ್ತು. ಆಟ ಅಂತ ಸ್ಲೋ ಬಂದಾಗ ನೀವೊಬ್ಬನೇ ಇಂಡಿವಿಜುವಲ್ ಆಗಿ ಗೆಲ್ಲೋದು, ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಏನಿತ್ತಲ್ಲಿ? ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಇರ್ಲೇನೆ ಇಲ್ಲ. ಆರಾಮಾಗಿ ನೀವು ಒಂದು ಡಿಸಿಷನ್ ತಗೋಬೇಕಾಗಿತ್ತು. ನೀವು ಎಲ್ಲಕ್ಕಿಂತ ಮುಂಚೆನೆ ನಾನೇ ನಾಮಿನೇಟ್ ಆಗ್ತೀನಿ ಅಂತ ತಗೊಂಡಾಗ ಈ ವಾರ ಒಳ್ಳೆ ಪರ್ಫಾರ್ಮ್ ಮಾಡಿದ್ರ, ಟಾಸ್ಕ್ ಆಡಿದ್ರ, ಬಾಲ್ ಟಾಸ್ಕ್ ಆಗ್ಲಿ, ಬಾಲ್ ಗ್ಲಾಸ್ ಗುಡಿಯೋದಾಗ್ಲಿ ತುಂಬಾನೇ ಚೆನ್ನಾಗಿ ಆಡಿದ್ರೆ. ಈ ನಿರ್ಧಾರ ಆಗಿತ್ತಂದ್ರೆ ತುಂಬಾ ತಪ್ಪಾಗಿತ್ತು. ಇನ್ನು ಅದಾದ್ಮೇಲೆ ಉಸ್ತುವಾರಿಗಳ ತಗೊಂಡಾಗ ಖಂಡಿತವಾಗ್ಲೂ ಚೈತ್ರಕ್ಕ ಮತ್ತೆ ಎಡವುತ್ತರ ಅನ್ಸುತ್ತೆ. ಯಾಕಂದ್ರೆ ನಾನ್ ನೋಡಿ, ಇದು ಕೇವಲ ಫೇವರ್ ಅಂತಲ್ಲ, ನಾನ್ ನೋಡಿದ ಮಟ್ಟಿಗೆ ಆಲ್ರೆಡಿ ಮೋಕ್ಷಿತ್ ಅವರು ಅದು ಲೈನ್ ಇದೆಯಲ್ಲ, ಆ ಲೈನ್ ಇಂದ ಹೊರಗಡೆ ಬಂದಿದ್ರು, ಅದಾದ್ಮೇಲೆ ಇಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಲೈನ್ ಒಳಗಡೆ ಇದ್ದಾಗ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಯಾರು? ಐಶ್ವರ್ಯ ಅವ್ರನ್ನ. ಆದ್ರಿಂದ ಲೈನ್ ಹೊರಗಡೆ ಇದ್ರ ಅಂತ ಅನ್ಸುತ್ತೆ. ಇಲ್ಲೆಲ್ಲೋ ಚೈತ್ರಕ್ಕ ನಿರ್ಧಾರ ತಪ್ಪು ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಇಲ್ಲಿ ಇನ್ನೊಂದು ಮಾತಾಡ್ಲೇಬೇಕು, ಮಂಜಣ್ಣ ಮತ್ತು ಗೌತಮಿ ಅವರು ಇವರ ಒಂದು ಆಟ ಏನು ಅರ್ಥನೇ ಆಗ್ತಾ ಇಲ್ಲ. ಇವ್ರೇನೋ ಸಿಟ್ಟಾಗ್ತಾರೆ, ಅವ್ರೇನೋ ಮುದ್ದಿಸ್ತಾರೆ. ಇದು ತುಂಬಾ, ಇದ್ರ ಬಗ್ಗೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಗಳು ಬರ್ತಾ ಇದೆ. ಬಟ್ ಅವ್ರ ಆಟ ಬಂದಾಗ ಆಡ್ಬೇಕು, ಇಲ್ಲಿ ಸುಮ್ನೆ ಅದೇನಂತಾರು ಇವರು ಮುಂಚೆ ಕೊಟ್ಟೋದು ಹೋಗಿ ಮಾತಾಡ್ಸೋದು, ಮುಂಚೆ ಕೊಟ್ಟೋದು ಮಾತಾಡ್ಸೋದು ತುಂಬಾ ಇದು
ಏನೋ ಒಂಥರ ಕೆಟ್ಟದಾಗಿ ಪೋಟ್ರಿ ಆಗ್ತಿದೆ ಅನಿಸ್ತಾ ಇದೆ. ಮತ್ತೆ ನಿಮಗೆ ಇದ್ರ ಬಗ್ಗೆ ಏನ್ ಅನಿಸ್ತದೆ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗ ಕೊನೆ ಟಾಸ್ಕ್ ಅಲ್ಲಿ ಮಾತ್ರ ಅಧ್ವಾನ ಅಯೋಗ್ಯ ಅದೇನಂತ ನೋಡಿ ಅಷ್ಟು ಎಲ್ಲ ಆಗ್ಬಿಡ್ತು ಗುರು. ಯಾಕಂದ್ರೆ ಒಂದು ಬಾಲ್ ಹಾಕಕ್ಕಾಗ್ಲಿಲ್ಲ ಅವ್ರ ಕೈಲಿ. ಯಾಕಂದ್ರೆ ಚೈತ್ರಕ್ಕನ ಮೇನ್ ಅಲ್ಲೇ ಲೀಡ್ ಮಾಡಿದ್ದು. ಯಾಕಲ್ಲಿ ಆಟನೇ ಆಡಕ್ಕಾಗ್ಲಿಲ್ಲ, ಒಂದು ಬಾಲ್ ಕುಂದ್ರಸಕ್ಕಾಗ್ಲಿಲ್ಲ. ಈ ಕಡೆ ಗೌತಮಿ ಎಷ್ಟೇ ಟ್ರೈ ಮಾಡಿದ್ರು ಆಟ ಹಾಕಕ್ಕಾಗ್ಲಿಲ್ಲ. ಆ ಕಡೆಯಿಂದ ತಗೊಂಡಾಗ ತುಂಬಾ ಚೆನ್ನಾಗಿ ನೀಟಾಗಿ ಆಟ ಆಡ್ತಾ ಇದ್ರು. ಮೋಕ್ಷತ್ ಆಗ್ಲಿ, ಐಶ್ವರ್ಯ ಆಗ್ಲಿ, ಧನರಾಜ್ ಆಗ್ಲಿ, ನಮ್ಮ ಹನುಮಂತ ಆಗ್ಲಿ ತುಂಬಾ ಕನ್ವರ್ಷನ್ ಆಗಿ ತುಂಬಾ ಆಗಿತ್ತು. ಟೀಮ್ ಆಗಿ ಸೋತಿರ್ಬೋದು, ಬಟ್ ಗೇಮ್ ಸೋತಿರ್ಬೋದು, ಬಟ್ ಟೀಮ್ ಆಗಿ ಗೆದ್ದಿದ್ದಾರೆ ಅಂತೇಳಿ ಮತ್ತೆ ಪ್ರೂವ್ ಮಾಡ್ಕೊಂಡ್ರ ಅಂತ ಹೇಳ್ಬೋದು ರಜತ್ ಅವ್ರ ಟೀಮು. ರಜತ್ ಅವರೇ ಒಂದು ಹೇಳಿದ ವ್ಯಾಲಿಡ್ ಪಾಯಿಂಟ್ಸ್ ಇದೆ ನೋಡಿ, ತುಂಬಾ ಚೆನ್ನಾಗಿತ್ತು. ಆ ರೀತಿಯಾಗಿ ಆಟ ಆದಾಗ ಯಾವ ಟೀಮ್ ಆದ್ರೆ ಗೆಲ್ಲುತ್ತೆ. ಒಂದು ಚಾನ್ಸ್ ಕೂಡ ಕೊಡ್ತಾರೆ ನಮ್ಮ ಚೈತ್ರಕ್ಕನಿಗೆ ಅದಾಗ್ಲಿ ಅಂತೇಳಿ. ಆದ್ರೂ ಅವ್ರು ಅದು ತಗೊಂಡಲ್ಲ. ಒಂದನ್ಸುತ್ತೆ ಈ ಟಾಸ್ಕ್ ಸೋತಿರೋ ಕಾರಣ ಐಶ್ವರ್ಯನ ಸೇವ್ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ರಜತ್ ಅವರು ಕೂಡ ನಾನು ಆಟ ಸರಿ ಆಡಿಲ್ಲ, ನನ್ನ ಹೆಸರು ಬೇಡ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೋಕ್ಷತ್ ಅವರು ಡಿಫೈನ್ ಮಾಡ್ಕೊಂತ ಇದಾರೆ. ಬಟ್ ಈ ಬಂದಿರೋ ಪ್ರೋಮೋ ಪ್ರಕಾರ, ಬೆಳಿಗ್ಗೆ ಬಂದಿರೋ ಪ್ರೋಮೋ ಪ್ರಕಾರ ಐಶ್ವರ್ಯ ಸೇವ್ ಆಗ್ತಾರೆ ಅನ್ಸುತ್ತಾರೆ. ಓವರ್ ಆಲ್ ಆಗಿ ಟೋಟಲ್ ಆಗಿ ತಗೊಂಡಾಗ ಇದು ಬೆಳಿಗ್ಗೆನ ಶುರುವಾಗುತ್ತೆ. ಟಾಸ್ಕನೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಮಾತುಗಳೆಲ್ಲ ಹೇಗಿರುತ್ತೆ ಅಂದ್ರೆ ಚೈತ್ರಕ್ಕ ಬೇರೆ ಮಾತು ಆಟ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ ಖಂಡಿತವಾಗ್ಲು. ಇಲ್ಲಿ ಮೇನ್ ಪಾಯಿಂಟ್ಸ್ ಹೇಳ್ಬೇಕಂದ್ರೆ ಒಂದು ತ್ರಿವಿಕ್ರಮ್ ಅವ್ರು ತಪ್ಪು ಮಾಡಿದ್ರು, ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡು. ಭವ್ಯಗೌಡ ಅವ್ರಿಗೆ ಉತ್ತರ ಕೊಡದೇನೆ ತಪ್ಪು ಮಾಡಿದ್ರು. ಅದಾದ್ಮೇಲೆ ಮಂಜಣ್ಣ ಪದೇ ಹೋಗಿ ಗೌತಮಿ ಹತ್ರ ಮಾತಾಡೋದು ತುಂಬಾ ತಪ್ಪುಗಳೆಲ್ಲ ತ್ರಿವಿಕ್ರಮ್ ಕಡೆ ಟೀಮ್ಗೆ ಇತ್ತು ಅನ್ಸುತ್ತೆ. ಉಸ್ತುವಾರಿ ಕೂಡ ಅವರೇ ತಪ್ಪಾಗಿತ್ತು. ಆದ ಕಾರಣ ಓವರ್ ಆಲ್ ಆಗಿ ಸಿಂಪ್ಲಿಟಿ ಆಗಿ ಹೇಳ್ಬೇಕಂದ್ರೆ ಎಪಿಸೋಡ್ ಈಗಿತ್ತು. ಸಂಕ್ಷಿಪ್ತವಾಗಿ ಇವರ ಇಲ್ಲ, ಒಂದು ಹೈಲೈಟ್ ಪಾಯಿಂಟ್ಸ್ ಮಾತ್ರ ಈ ಎಪಿಸೋಡ್ ಅಲ್ಲಿ ನಾನು ಮಾತಾಡಿರೋದು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.